ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಅಥವಾ ಕೆಡಿಸಿದ ಮೇಲೆ ಬುದ್ಧಿ ಬಂತು ಅಂತ ಕನ್ವರ್ಟ್ ಮಾಡ್ಕೋಬಹುದು. ಸಭಾಧ್ಯಕ್ಷರೇ, ಪೊನ್ನಣ್ಣವರು ಇಲ್ಲೇ ಇದ್ದಾರೆ, ನಮ್ಮ ಸರ್ಕಾರದ ಕಾನೂನು ಸಲಹೆಗಾರರು. ಅವರ ಹತ್ರ ಮಾಹಿತಿ ಇದೆ. ಹೈಕೋರ್ಟಲ್ಲಿ ಈ ಪ್ರಕರಣ ಬಂದಾಗ ಸ್ಪೆಸಿಫಿಕ್ ಆಗಿ ಹೈಕೋರ್ಟ್ ಜಡ್ಜ್ ಕೇಳಿದ್ರು, SOP ಏನಾದ್ರು ಮಾಡಿದ್ದೀರಾ ನೀವು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ? SOP ಮಾಡಿದ್ದೀರಾ ಅಂತ ಕೇಳಿದ ಮೇಲೆ ಇದೊಂದು ಆಫ್ಟರ್ ಥಾಟ್, ಒಂದು ರೀತಿಯಿಂದ ಪೋಸ್ಟ್ ಮಾರ್ಟಮ್ ಒಂದು ಬಿಲ್ ಇದು. ಐ ವಿಲ್ ಕಾಲ್ ಇಟ್ ಆಸ್ ಎ SOP ಬಿಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ದೇಶದಲ್ಲಿ ಹೆಚ್ಚು ಜನ ಸೇರೋದು ವಿಶೇಷನಲ್ಲ. ಪುರಿ ಜಗನ್ನಾಥನ ರಥಯಾತ್ರೆಗೆ ಪ್ರಾಯಶಃ ಇಡೀ ಪ್ರಪಂಚದಲ್ಲಿ ಸೇರಲ್ಲ, ಅಷ್ಟು ಜನ ಸೇರ್ತಾರೆ. ಎಲ್ಲರೂ ಬಂದು ಹಗ್ಗ ಹಿಡಿತಾರೆ. ಪುರಿ ಜಗನ್ನಾಥನ ರಥನ ಹಗ್ಗ ಹಿಡಿಯೋದೇ ಒಂದು ಭಾಗ ಆಗೋಗ್ಬಿಟ್ಟಿರ್ತದೆ. ಎಷ್ಟು ಜನ ಸೇರ್ತಾರೆ? 10 ಲಕ್ಷ, 12 ಲಕ್ಷ, 15 ಲಕ್ಷ ಜನ ಸೇರ್ತಾರೆ. ಅಲ್ಲೆಲ್ಲ ಹ್ಯಾಕ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ನಮ್ಮದೇ ರಾಜ್ಯದಲ್ಲಿ ಅದು ಕೊಟ್ಟೂರು ಇರ್ಬೋದು, ಕೊಪ್ಪಳ ಇರ್ಬೋದು, ನಮ್ಮ ಬೆಂಗಳೂರಿನ ಕರ್ಗ ಇರ್ಬೋದು, ಜನಸಾಮಾನ್ಯರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ. ಯಾಕೆಂದರೆ ಒಳ್ಳೆ ಭಾವನೆಯಿಂದ ಬರ್ತಾರೆ. ಇಟ್ ವಿಲ್ ಬಿ ಮೋಸ್ಟ್ ಡಿಸಾರ್ಗನೈಸ್ಡ್ ಬಟ್ ಆರ್ಗನೈಸ್ಡ್, ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಸರ್ಕಾರ ಜುಲೈ 4ನೇ ತಾರೀಕು, ಇಫ್ ಐ ಆಮ್ ರೈಟ್, ಬ್ಲ್ಯಾಕ್ ವೆಡ್ನೆಸ್ಡೇ ಅಂತ ಒಂದು ಸಿನಿಮಾ ಬಂದಿತ್ತು, ಭಾಳ ಒಂದು ಒಳ್ಳೆ ಫಿಲ್ಮ್ ಅದು. ಬಟ್ ದಟ್ ವಾಸ್ ಎ ಬ್ಲ್ಯಾಕ್ ವೆಡ್ನೆಸ್ಡೇ. ಅವತ್ತು ನಾವು ಮಾಡಿದ ತಪ್ಪಿನಿಂದ, ನಮಗಿದ್ದ ಪ್ರಚಾರದ ಹಪಾಹಪಿತನದಿಂದ, ನಾವು ಮುಂದೆ ಏನಾಗುತ್ತೆ ಅಂತ ಯೋಚಿಸದೇ ಇದ್ದಿದ್ದರಿಂದ ಒಂದು ದುರ್ಘಟನೆ ಜರುಗೋಯ್ತು. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮಧ್ಯಾಹ್ನ ಉತ್ತರ ಕೊಡ್ತೀರಾ. ಇವತ್ತು ನೀವೇನು ಬಿಲ್ ತಂದಿದ್ದೀರಾ, ಈ ಬಿಲ್ಲಲ್ಲಿರೋ ಎಲ್ಲ ಅಂಶಗಳನ್ನು ಕೂಡ ಈ ಬಿಲ್ ಇಲ್ದೇ ಮಾಡ್ಬೋದಾಗಿತ್ತು. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದಿದ್ರೆ, ಸ್ವಲ್ಪ ಮುಂದೆ ಏನಾಗುತ್ತೆ ಅಂತ. ಯಾಕಂದರೆ ನಮ್ಮ ಇಲಾಖೆಗಳಲ್ಲಿ ಇರುವ ಅಧಿಕಾರಿಗಳು ಅನೇಕ ಘಟನೆಗಳನ್ನ ನೋಡಿದ್ದಾರೆ, ಅನೇಕ ವಿದ್ಯಮಾನಗಳನ್ನ ನೋಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ಏನಾಗ್ಬೋದು ಅಂತ. ಆದರೆ ನಾವು ಅಡ್ವೈಸೇ ಕೇಳಲ್ಲ ಅಂತಂದರೆ, ಸಲಹೆನೇ ಕೇಳಲ್ಲ ಅಂತಂದರೆ, ಈ ರೀತಿ ಘಟನೆಗಳು ಮತ್ತೆ 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 ಆಗ್ತಾ ಹೋಗುತ್ತೆ. ತಾವು ಡೆಫಿನೇಷನ್ಸ್ ಅಲ್ಲಿ ಅಪ್ಲಿಕೇಶನ್, ಸಿವಿಲ್ ಡಿಸ್ಟರ್ಬೆನ್ಸ್, ಕ್ರೌಡ್ ಕಂಟ್ರೋಲ್, ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ರೌಡ್ ಡಿಸಾಸ್ಟರ್, ಫಂಕ್ಷನ್ ಆರ್ ಇವೆಂಟ್, ಎಲ್ಲನೂ ಕೂಡ ಕೊಟ್ಟಿದ್ದೀರಾ. ಮತ್ತು ಇನ್ನೊಂದು ಹೇಳಿದ್ದೀರಾ, ನೀವು ಎಕ್ಸ್ಪ್ಲೇನ್ ಮಾಡುವಾಗ ನನಗೆ ಸಂಬಂಧ ಇಲ್ಲ ಅಂತ ಹೇಳೋದು ಜಾಸ್ತಿ ಆಗ್ತಾ ಇರುವಾಗ ಈ ಬಿಲ್ಲು ಅಕೌಂಟಬಿಲಿಟಿ ತೋರಿಸುತ್ತೆ ಅಂತ. ನಮ್ಮ DPAR ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ. ಅದಕ್ಕೋಸ್ಕರ ನನಗನ್ಸೋದು ಡೆಫಿನೇಷನ್ ಜೊತೆ ಅಬೆಟಾರ್ ಅಂತ ಒಂದು ಸೇರಿಸಬೇಕು. ಹೂ ಅಬೆಟೆಡ್ ದಿಸ್? ಹೂ ಗೇವ್ ಪರ್ಮಿಷನ್? ಹೂ ಆಸ್ಕ್ಡ್ ದ ಕ್ರೌಡ್ ಟು ಮೂವ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ? ಹೂ ಲೆಡ್ ದ ಪ್ರೊಸೆಷನ್? ಯಾರು ಬಾವುಟ ಇಟ್ಕೊಂಡು ಹೋದ್ರು? ಅದನ್ನು ಕೂಡ ಅಬೆಟಾರ್ ಅನ್ನೋ ಪದನ ಸೇರಿಸಿದ್ರೆ ಪ್ರಾಯಶಃ ಮುಂದೆ ಅಬೆಟ್ ಮಾಡೋದು ನಿಲ್ತದೆ. ಇದು ಬಹಳ ಮುಖ್ಯ. ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಮಾಜದಲ್ಲಿ ಸಾಮೂಹಿಕ ಸನ್ನಿ, ಮಾಸ್ ಫ್ರೆನ್ಸಿ ಅನ್ನೋದು ಇವತ್ತು ಕಾಮನ್ ಇದೆ. ಅದು ಸಹಜವಾಗಿ ಆಗ್ಬಿಡ್ತದೆ. ಯಾವುದೋ ಕ್ರೀಡಾಪಟು ಬಂದಾಗ, ಯಾವುದೋ ಫಿಲ್ಮ್ ಸ್ಟಾರ್ ಬಂದಾಗ, ಯಾವುದೋ ಸೆಲೆಬ್ರಿಟಿ ಬಂದಾಗ, ನೀವೇ ಯಾವುದೋ ಒಂದು ಮದುವೆಗೆ ಹೋದಾಗ ನಿಮ್ಮ ಜೊತೆ ಸೆಲ್ಫಿ ತಗೊಳಕ್ಕೆ ಹೆಂಗೆ ನುಗ್ತಾರೆ ಅಂತ ನೀವು ನೋಡಿದ್ದೀರಾ. ಈ ಮಾಸ್ ಫ್ರೆನ್ಸಿ ಇರುವಾಗ ಆ ಮಾಸ್ ಫ್ರೆನ್ಸಿನ, ಸಾಮೂಹಿಕ ಸನ್ನಿನ ಜಾಸ್ತಿ ಮಾಡೋ ಪ್ರಯತ್ನ ನಾವು ಯಾರು ಮಾಡಬಾರ್ದು. ಅನ್ಫಾರ್ಚುನೇಟ್ಲಿ ನಮ್ದ್ಯಾವುದೋ ಒಂದು ವೈಯಕ್ತಿಕ ಪ್ರತಿಷ್ಠೆಗೋ, ನಮ್ದ್ಯಾವುದೋ ಮುಂದಿನ ಭವಿಷ್ಯಕ್ಕೋ ಈ ಫ್ರೆನ್ಸಿನೆಸ್ನ ಜಾಸ್ತಿ ಮಾಡೋ ಕೆಲಸ ಎಲ್ಲರಿಂದ ಆಗ್ತಾ ಇದೆ. ಇದನ್ನ ನಾವು ನಿಲ್ಲಿಸ್ತಾ ಇದ್ರೆ ದಿಸ್ ಬಿಲ್ will not become as effective as the government wants or as the house wants. ಇದನ್ನ ನಾವು ದಾಪಕಟ್ಕೊಳ್ಬೇಕು. ಆಮೇಲೆ ನೀವು ಅಪ್ಲಿಕೇಶನ್ ಫಾರ್ ಪರ್ಮಿಷನ್ ಅಂತ
ಬಹಳ ಸೊಗಸಾಗಿ ಒಂದು ಸೆಕ್ಷನ್ ಕರೆದಿದ್ದೀರಾ. ನಾವು ಒಂದೊಂದೇ ಓದ್ತಾ ಹೋಗ್ತೀವಿ ನೋಡಿ. ದ ಆರ್ಗನೈಸರ್ಸ್ ಆಫ್ ದಿ ಇವೆಂಟ್ ಆರ್ ಫಂಕ್ಷನ್ shall apply for permission in writing to the authority 10 days prior to the intended event of function with full particulars of the event or function. ಇದು ಯಾತಕ್ಕೆ ಬಂತು ಇವತ್ತು? 3ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಗೆದ್ರು, 2ನೇ ತಾರೀಕೆ ಹೋಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ನಾಳೆ ನಾವು ಗೆದ್ಬಿಡೋ ಚಾನ್ಸಸ್ ಇದೆ, ನಾಡಿದ್ದು ನೀವು ಪ್ರೊಸೆಷನ್ ಮಾಡಕ್ ಕೊಡಬೇಕು ಅಂತ. ಅವ್ರು ಹೇಳ್ತಾರೆ ಆಗೋದಿಲ್ಲ ಒಂದು ದಿವಸದಲ್ಲಿ ಅಂತ. ಒಂದು ದಿವಸ ಯಾಕಂದ್ರೆ ಹೈರಾಣ ಆಗ್ಬಿಟ್ಟಿರ್ತಾರೆ 3ನೇ ತಾರೀಕು ರಾತ್ರಿ ಇವರೆಲ್ಲ ವಿಕ್ಟರಿ ಸೆಲೆಬ್ರೇಷನ್ ಎಲ್ಲ ನೋಡ್ಕೊಂಡು. ಇವತ್ತು ಇದೇನು ತಂದಿದ್ದೀರಾ ಇದನ್ನ ಅವತ್ತು ಪೊಲೀಸ್ ಅವ್ರು ಹೇಳಿದಾಗ 2 ದಿವಸ ತಡವಾಗಿ ಮಾಡಿ, ನೀವು 2 ದಿವಸ ತಡವಾಗಿ ಸೆಲೆಬ್ರೇಷನ್ ಮಾಡಿ. ಬಾಂಬೆನಲ್ಲಿ ಚಾಂಪಿಯನ್ ಟ್ರೋಫಿ ಇಂಡಿಯನ್ ಟೀಮ್ ಗೆದ್ದು ಬಂದಾಗ ಮೆರಿನ್ ಡ್ರೈವ್ ಅಲ್ಲಿ ಆ ಮೆರವಣಿಗೆ ಹೋದಾಗ ದೇ ಹ್ಯಾಡ್ ಲಾಟ್ ಆಫ್ ಟೈಮ್ ಫಾರ್ ಪ್ರಿಪರೇಷನ್. Here the poor police department had no time. We did not give time. 40 ಲಕ್ಷ ಜನ ಇದ್ರು ಸರ್ ಅಲ್ಲಿ ಮೆರಿನ್ ಡ್ರೈವ್, 40 ಲಕ್ಷ ಜನ ಇದ್ರು, 40 lakhs. So we did not give time. So ಇವತ್ತೇನಾಗಿದೆ, ಈ 10 days ಅನ್ನೋದು ಈ ಬಿಲ್ಲಿನ ಭಾವನೆ ಪ್ರಾಯಶಃ ಜುಲೈ 4th ಗಿಂತ ಮುಂಚೆ ನಮ್ಮ ಸರ್ಕಾರದಲ್ಲಿ ಇದ್ದಿದ್ರೆ ಆ 11 ಜನ ಅಮಾಯಕರ ಪ್ರಾಣ ಹೋಗ್ತಾ ಇರಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅದರದೇ ಆದ ಹೆಸರಿನಲ್ಲಿ ಹೆಸರು ಗಳಿಸಿದೆ. ನಾನು ಫಸ್ಟ್ ಇಂಡಿಯನ್ ಕ್ರಿಕೆಟ್ ಟೆಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಾಗ ನಾನು ನೋಡಿದ್ದೀನಿ. ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಲಾಯ್ಡ್ ಬಂದಿದ್ರಾಗ ಅವತ್ತಿಂದ ನೋಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಹ್ಯಾಸ್ ಇಟ್ಸ್ ಓನ್ ಪ್ಲಸ್ ಪಾಯಿಂಟ್ಸ್. ಇದರಿಂದ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಡಕ್ಕೆ ಬಿಡ್ತಾ ಇಲ್ಲ. ವಿಮೆನ್ ಕ್ರಿಕೆಟ್ ಟೀಮ್ ಮ್ಯಾಚ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ದಟ್ ಇಸ್ ದ ಬಿಗ್ ಬ್ಲಾಕ್ ಮಾರ್ಕ್ ಆನ್ ಬ್ಯಾಂಗ್ಳೂರ್, ಕರ್ನಾಟಕ, ಚಿನ್ನಸ್ವಾಮಿ ಸ್ಟೇಡಿಯಂ. ಈ ಭಾವನೆ ಜುಲೈ 4ಕ್ಕಿಂತ ಮುಂಚೆ ನಿಮ್ಮ ಸರ್ಕಾರಕ್ಕೆ ಬಂದಿದ್ದಿದ್ರೆ ಬೇಡ್ರಯ್ಯ, ದಯವಿಟ್ಟು ಮೆರವಣಿಗೆ ಮಾಡಬೇಡಿ, 2 ದಿವಸ ಟೈಮ್ ಕೊಡಿ, ನಾವು ಪ್ರಿಪೇರ್ ಆಗಬೇಕು. ಸಮಯ ಇವಾಗ ನೀವು ಹೇಳ್ತೀರಾ, ಇಲ್ಲ ಪ್ಲೀಸ್ ಅಲೋ ಮೈ ಡೋಂಟ್ ಕಟ್ ದಟ್. ಚರ್ಚೆ ಮಾಡಿ ಬಿಲ್ ಬಗ್ಗೆ ಮಾತಾಡಿದ್ದೀರಾ, ಬಿಲ್ ಬಗ್ಗೆನೇ ಮಾತಾಡ್ತಾ ಇರೋದು. ಬಿಲ್ ಪ್ರಾವಿಷನ್ ಬೇಕಾ ಬೇಡವಾ? ಬೇಕು ಅಂತ ಹೇಳ್ತಾರೆ, ಮುಂಚೆ ಬರ್ಬೇಕಾಯ್ತು ಅಂತ ಹೇಳ್ತಾ ಇರೋದು. ಅದು ಬೇರೆ ವಿಚಾರ, ಚರ್ಚೆ ಮಾಡಿದ್ದೀರಾ ಸಭಾಧ್ಯಕ್ಷರೇ? ಬಿಲ್ ಬಗ್ಗೆ ಬಿಟ್ಬಿಟ್ಟು ನಾನು ಆಚೆ ಹೋಗ್ತಾ ಇಲ್ಲ. ಪ್ರಾವಿಷನ್ಸ್ ಬಗ್ಗೆ ಮಾತಾಡಿ, ಕೂತ್ಕೊಳ್ಳಿ ದಯವಿಟ್ಟು, ಅಷ್ಟೇ, ಇನ್ನೇನಿಲ್ಲ. ಕೂತ್ಕೊಳ್ಳಿ ಸುಮ್ಮನೆ ಚರ್ಚೆ ಆ ಸಮಯ ನೀವು ಅದರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ. ಹೌದು ಸರ್, ಈ ಬಿಲ್ ಬಗ್ಗೆ ಮಾತಾಡಿ. ವಿರೋಧ ಪಕ್ಷದವ್ರು ಮಾತಾಡಬೇಕು, ಸ್ವಲ್ಪ ಯೋಚನೆ ಇದ್ದಿದ್ರೆ ಈ ಬಿಲ್ಲು ಈ ಚರ್ಚೆ ಆಗತ್ತೇನೆ ಇರ್ತಾ ಇರಲಿಲ್ಲ. ಆಯ್ತು, ಏನ್ ಮಾಡಿದ್ರೆ ಬಿಲ್ ಬಂದಿದೆ. ಸೊ ಅದಕ್ಕೋಸ್ಕರ ನೀವೇನು ಬೇರೆ ಬೇರೆ ಪ್ರಾವಿಷನ್ಸ್ ಹೇಳಿದ್ದೀರಾ ಅದೆಲ್ಲಾನು ಕೂಡ ಬಹಳ ಮಾರ್ಮಿಕವಾಗಿದೆ. ಆಮೇಲೆ ಹೇಳ್ತೀರಾ, ಇಫ್ ದಿ ಅಥಾರಿಟಿ ಡಿಸೈಡ್ಸ್ ಟು ಗ್ರಾಂಟ್ ದ ಪರ್ಮಿಷನ್ then it shall hold prior security meetings with organizer and other departments like fire safety. ಅಥಾರಿಟಿ ಅಂದ್ರೆ ಯಾರು? ನಿಮ್ಮ ಪ್ರಕಾರ ಪೊಲೀಸ್ ಸ್ಟೇಷನ್, ಇಲ್ಲದೇ DSP, ಇಲ್ಲದೇ ಕಮಿಷನರ್. ಇದು ಕೂಡ ಅವತ್ತೇನಾದ್ರು ಅವಕಾಶ ಇದ್ದಿದ್ರೆ ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಇದನ್ನು ಪ್ರಾವಿಷನ್ ಮಾಡ್ತಾ ಇದ್ದಾರೆ, ಇದು ಆಗ್ತಾ ಇರಲಿಲ್ಲ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಬಿಲ್ಲಿನ ಸ್ಪಿರಿಟ್ನ ನಾನು ಪೂರ್ತಿ ಒಪ್ಕೊಳ್ತೀನಿ, ಈ ಬಿಲ್ಲಿನ ಕಂಟೆಂಟನ್ನು ನಾನು ಪೂರ್ತಿ ಒಪ್ಕೊಳ್ತೀನಿ. ಆದರೆ ಬಹಳ ತಡವಾಗಿ ಒಂದು ದುರ್ಘಟನೆ ಆದ ಮೇಲೆ, ಪೆಟ್ಟು ಬಿದ್ದ ಮೇಲೆ, 11 ಜನ ಅಮಾಯಕರ ಸಾವು ಆದಮೇಲೆ ಇವತ್ತೇನು ಬಿಲ್ ತಂದಿದ್ದೀರಾ ಇದು ಬಹಳ ಒಂದು ಖೇದಕರ. ತಾವು ಇನ್ನೊಂದು ಹೇಳಿದಿರಾ, ಯಾರ್ಯಾರು ಈ ಕಾರ್ಯಕ್ರಮದಿಂದ ತೊಂದರೆಗೆ ಒಳಗಾಗ್ತಾರೆ, ಆಸ್ತಿ ನಷ್ಟ ಆಗುತ್ತೆ, ನಾಗರಿಕರ ತೊಂದರೆ ಆಗುತ್ತೆ. ಗೃಹ ಸಚಿವರೇ, ಈಗ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ಗಳು ನಡೆಯುತ್ತೆ. ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ನಾವೇ ಡೆಸಿಗ್ನೇಟೆಡ್ ಪ್ಲೇಸ್ ಮಾಡಿಬಿಟ್ಟಿದ್ದೀವಿ. ಎಸ್ಪೆಷಲಿ ಸೆಷನ್ ಟೈಮ್ ನಡೆಯುವಾಗ 10, 12, 15 ನಡೆಯುತ್ತೆ. ಈ ಸಮಯದಲ್ಲಿ ಇದನ್ನೇ ಉಪಯೋಗಿಸ್ಕೊಂಡು ಗೃಹ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ತೀನಿ. ಎದುರುಗಡೆನೆ ಮಹಾರಾಣೀಸ್ ಕಾಲೇಜ್ ಇದೆ, ಹಿಂಗಡೆ ಹೋಮ್ ಸೈನ್ಸ್ ಕಾಲೇಜ್ ಇದೆ, ಅಲ್ಲಿ SJP ಇದೆ, ಇನ್ನೊಂದು ಯೂನಿವರ್ಸಿಟಿ ಇದೆ, ಎಲ್ಲನೂ ಇದೆ. ಇವರಿಷ್ಟು ಸೌಂಡ್ ಹಾಕ್ತಾರೆ ಪ್ರತಿಭಟನೆ ಮಾಡೋರು, ಆ ವಿದ್ಯಾರ್ಥಿಗಳಿಗೆ ಪಾಠ ಕೇಳಕ್ಕಾಗೋದಿಲ್ಲ.
ಅವರೆಲ್ಲ ಬರೆದಿದ್ದಾರೆ ಲೆಟ್ರು, ನಮ್ಗೆ ಇರೋಕ್ಕಾಗ್ತಾ ಇಲ್ಲ ಅಂತ. ನಾನು ಈಗಾಗಲೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ ಫೋನ್ ಮಾತಾಡಿ ದಯವಿಟ್ಟು ಡಿಸೇಬಲ್ಸ್ನ ಕಡಿಮೆ ಮಾಡಿ ಅಂತ. ಮತ್ತು ಇಷ್ಟೊಂದು ಕ್ರೌಡ್ ಆದಾಗ ಯಾವನೋ ಎಕ್ಸಾಮ್ಗೆ ಹೋಗ್ಬೇಕಾಗತ್ತೆ, ಎಕ್ಸಾಮ್ಗೆ ಹೋಗಲ್ಲ, ಅದು KPSC ಇರ್ಬೋದು, ಯಾವುದೋ ಇರ್ಬೋದು. ಯಾರೋ ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ, ಅವನು ಹೋಗೋಕ್ಕಾಗಲ್ಲ. ಯಾವುದೋ ಆಂಬ್ಯುಲೆನ್ಸ್ ಹೋಗ್ಬೇಕಾಗತ್ತೆ, ಆಗಲ್ಲ. ಆಗ ಆಗುವ ಹಾನಿನ ನೀವು ಹಣದಿಂದ ನೀವು ಅಳಿಯೋಕ್ಕಾಗೋದಿಲ್ಲ. ಇದನ್ನು ತಡೆಯೋದಕ್ಕೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನೀವು ರೂಲ್ಸ್ ಮಾಡುವಾಗ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಬಿಲ್ಲನ್ನು ಸ್ವಾಗತ ಮಾಡಬೇಕು. ಜೊತೆಗೆ ಈ ಬಿಲ್ಲು ಅದೇನೋ ಹೇಳ್ತಾರ ಬಹುದೇರಾಯ ಅಂತ, ಭಾಳ ತಡವಾಗಿ ಬಂತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ದುರ್ಘಟನೆಯ ಕೃಪೆಯಿಂದ ಈ ಬಿಲ್ಲನ್ನು ತಂದಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.